ಉಂಟನೆ ಉಸಿರಿಲ್ಲ. ನನ್ನ ಮಗ ಹಸ್ಮಗ ತಂದ್ಕೊಡಿ ಸಾಕು ನನ್ನ ಕೈಗೆ. ನನ್ನ ಮಗ ತಂದ್ಕೊಡ್ರಪ್ಪ. ನನ್ನ ಮಗಳೊಳಿ ಮೈನ ಸೇಫ್ ಆಗಿ ಕರ್ಕ ಬಂದು ಬಿಟ್ರಪ್ಪ ನಮ್ಮ ತಕ್ಕೆ. ನಾವ್ ಹೆಂಗೆ ಸೋಸ್ಕೊಂಡು ಇರೋನು. ಚಿಂದಂಗೆ ಐತ ನನ್ನ ಮಗ. ತುಪ್ಪದಂಗೆ ಕರ್ಕೋಯ್ತು. ತುಪ್ಪದಂಗೆ ಸಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪಲಾಗಿ ಹೋಯ್ತಾರಪ್ಪ. ಅಯ್ಯೋ ದೇವ್ರೆ ಭಗವಂತ, ನನ್ನ ಮಕ್ಕಳಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿಲ್ಲಪ್ಪ. ನನ್ನ ಮಗ ತಂದ್ಕೊಡಿ, ನನಗೇನು ಬೇಡ. ನನ್ನ ಹಸ್ಮಗವ ತಂದ್ಕೊಡಿ. ನನ್ನ ಮಗಳೊಳಿ ಮೈನು ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಅಯ್ಯೋ ಭಗವಂತ, ಇವತ್ತು ಹೆಂಗವ ನಾವು ತಡ್ಕೊಂಡು ಇರೋಣ. ಹೆಂಗೆ ತಡ್ಕೊಂಡು ಯಾರ ಕಣ್ಣು ಬಿದ್ದಿತ್ತಪ್ಪ. ನೆಟ್ವರ್ಕ್ ಐತೆ ಬ್ರೋ. ಯಾರು ಕೆಲಸ ಏನ್ ಮಾಡಿಲ್ಲ. ಭಗವಂತ ಏನ್ ನಿಧಾನ ಮಾಡು. ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಕಷ್ಟಕ್ಕೆ ನೀವೆಲ್ಲ ಸಹಕರಿಸಿದಿರಿ. ನಿಮ್ಮ ನ್ಯೂಸ್ ಚಾನಲ್ಸ್ ಎಲ್ಲ ನಾವು ನೋಡಿದ್ದೀವಿ. ಎಷ್ಟೆಷ್ಟು ದುರಂತಗಳಾಗಿದೆ, ಕೇಸ್ಗಳಾಗಿದೆ, ಅದನ್ನೆಲ್ಲ ನೀವು ಜನಗಳ ಮುಂದೆ ತೋರಿಸಿ ಮೀಡಿಯಾದಲ್ಲೆಲ್ಲ ನೀವು ಪಬ್ಲಿಕ್ ಮಾಡಿ ಅದನ್ನು ನೀವು ಅವ್ರನ್ನ ನಮ್ಮ ಕಷ್ಟಕ್ಕೆ ಸಾಂತ್ವನ ನೀಡೋಕ್ಕೆ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಆದಷ್ಟು ಬೇಗ ಅವ್ರನ್ನ ಅಲ್ಲಿಂದ ಅಲ್ಲಿ ಏನಿದ್ದಾರೆ ಅವರು ಅಲ್ಲಿ ಸಂತ್ರಸ್ತರ ಸ್ಥಳದಲ್ಲಿದ್ದಾರೆ ಅವ್ರನ್ನ ನಮ್ಮ ಊರಿಗೆ ಕಳಿಸ್ಕೊಡಿ. ಮತ್ತು ಆ ಮಗು ಮತ್ತು ನಮ್ಮ ಅತ್ತೆನ ಆದಷ್ಟು ಬೇಗ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಗೆ ಇದು ಒಂದೇ ಕೋರಿಕೆ ಸರ್, ಅವ್ರ ಪರಿಹಾರ ಆಗಲಿ ನಾವೇನೂ ನಿರೀಕ್ಷೆ ಮಾಡ್ತಿಲ್ಲ. ಅವ್ರನ್ನ ಇನ್ನೂ ಆದಷ್ಟು ದುರಂತಗಳಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದನೂ ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ. ಅವರನ್ನು ಕೂಡ ಸೇಫಾಗಿ ಮತ್ತು ಅನಿಲ್ ಮತ್ತು ಜಾನ್ಸಿ ಮತ್ತು ದೇವರಾಜ್ ಅಂತ ಅವ್ರನ್ನ ಮಾವ ಅವ್ರನ್ನ ಸೇಫಾಗಿ ಕರ್ಕೊಂಡು ಬನ್ನಿ ಇಟ್ಕೋಬೇಕು. ಮತ್ತು ಪಾಪು ಮತ್ತು ನಮ್ಮ ಅತ್ತೆ ಅವರು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬದುಕಿರಲಿ ಅಂತಲೇ ನಿರೀಕ್ಷೆ ಇತ್ತು. ಇನ್ನು ಭರವಸೆಗಳು ಕಡಿಮೆ ಆಗ್ತಾಯಿದೆ. ಅವ್ರು ಏನಾದರೂ ಸಿಕ್ಕಿದ್ರೆ ಸಾಧ್ಯವಾದಲ್ಲಿ ನಮಗೆ ಸಹಕರಿಸಿ ಅಲ್ಲಿ ಮೀಡಿಯಾದವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತರಿಸ್ಕೊಡಿ ಸರ್, ಅಷ್ಟೇ. ಅಲ್ಲಿ ಅವರು ಜಾನ್ಸಿ ಅವ್ರ ಮನೆಯವರು ಪಾಪು ನೋಡಬೇಕು ಅಂತ ಅವ್ರಿಗೂ ಬೇಡಿಕೆ ಇದೆ. ಇಲ್ಲಿ ಇವ್ರ ತಾಯಿ ನೋಡಬೇಕು ಅಂತ ಬೇಡಿಕೆ ಇದೆ. ನಮಗೆಲ್ರಿಗೂ ನಾವು ಕೊನೆಯದಾಗಿ ನೋಡಬೇಕು ಅಂತ ಆಸೆ ಇದೆ. ಅವ್ರನ್ನ ಕರೆಸಿ ಸರ್, ಅಷ್ಟೇ. ಇವತ್ತು ಊರಿಗೆ ಬರಬೇಕಿತ್ತು ಅವರು. ಈ ಥರ ಗೌರ್ಮೆಂಟ್ ಅವರು ಹೇಳಿದ್ದಾರೆ, ಅಲರ್ಟ್ ಮಾಡಿದ್ದಾರೆ, ರೆಡ್ ಅಲರ್ಟ್ ಇದೆ, ಹೋಗಿ ಗುಡ್ಡ ಕುಸಿತ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು. ಅವ್ರು ಇವತ್ತು ಬರಬೇಕಿತ್ತು. ಬಸ್ ವ್ಯವಸ್ಥೆ ಎಲ್ಲ ನೀರು ಹೆಚ್ಚಾಗಿದೆ, ಸೇತುವೆ ಬೀಳೋ ಚಾನ್ಸಸ್ ಇದೆ, ಬರೋಕ್ಕಾಗಲ್ಲ ಅಂತ ಅಲ್ಲಿ ಅಂತ ಹೇಳಿದರು. ಇವತ್ತು ಬರಬೇಕಿತ್ತು, ಆದರೆ ಮಧ್ಯರಾತ್ರಿ 2 ಗಂಟೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ ಅವರೆಲ್ಲ ಅಲ್ಲೇ ಸ್ಪಾಟ್ ಆಗಿರೋದು. ಇಷ್ಟೇ ಸರ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅಲ್ಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಇದನ್ನು ಮೀಡಿಯಾದವರು ನೀವು ಸಪೋರ್ಟ್ ಮಾಡಿ ಮಗು ಮತ್ತು ನಮ್ಮ ಅತ್ತೆಯವ್ರನ್ನ ಅಂದರೆ ಡೈಲಿ ಕಾಂಟ್ಯಾಕ್ಟಲ್ಲಿ ಇದ್ರು, ವಿಡಿಯೋ ಕಾಲ್ ಎಲ್ಲ ಮಾಡ್ತಿದ್ರು. ಮಳೆ ತುಂಬ ಇದೆ, ಬರ್ತೀವಿ ಅಂತ ಹೇಳ್ತಿದ್ರು, ನಾಳೆ ಬರ್ತೀವಿ ಅಂತ. ನಮ್ಮ ಮೈದ ಯುರೋಪಲ್ಲಿ ಕೆಲಸ ಮಾಡೋದು, ಹೊರಗಡೆ ದೇಶದಲ್ಲಿ 15 ದಿನ ಆಗಿತ್ತು ಅಷ್ಟೇ ಬಂದು. ಈಗ ಊರಿಗೆ ಹೋಗಿದ್ದು ಬರೋಣ ಅಂತ ಪಾಪು ಮತ್ತು ಹೆಂಡತಿ ಜೊತೆ ಹೋಗಿದ್ರು. ವಾಪಸ್ ಬಂದ್ಬಿಡಿ ಅಂತ ಎಷ್ಟು ಕೇಳಿದ್ರು ಬರಲಿಲ್ಲ ಅವರು. ಈ ಥರ ಆಗೋದಕ್ಕೆ ಇರ್ತೇನೋ ಅನ್ಸುತ್ತೆ. ಮದುವೆ ಆಗಿ 3 ವರ್ಷ ಆಗಿದೆ. ಇವಾಗ ಮಗುವೆಲ್ಲ ಆದಮೇಲೆ ಇವಾಗ 1 ವರ್ಷ 2 ವರ್ಷ ಅಲ್ಲಿದ್ದರು. ಅವ್ರ ಮನೆಯವರು ನಮ್ಮ ಮೈದ ಬಂದು 2 ವರ್ಷ ಆಯಿತು. ಅವರು ಯುರೋಪಲ್ಲಿ ಇದ್ದಿದ್ದು. ಈಗ ಊರಿಗೆ ಬಂದಿದ್ರು, ಇಲ್ಲಿದ್ರು ಜಾನ್ಸಿಯವರು, ನಾನು ಮತ್ತು ಅವರು ಎಲ್ಲ ಅಲ್ಲೇ ಇದ್ದಿದ್ದು. ಮಳೆ ಈ ಥರ ಬರುತ್ತೆ, 6 ತಿಂಗಳು ಮಳೆ ಅಂದರೆ 6 ತಿಂಗಳು ಬಿಸಿಲಿರುತ್ತೆ. ಈ ಥರ ಸೇಫ್ ಅಲ್ಲ ಅಂದಾಗ ನಾವು ಈ ಕಡೆ ಕಳಿಸ್ಬಿಡ್ತಾರೆ. ನಮಗೂ ಚಿಕ್ಕ ಮಗು ಇದೆ ಅಂತ ಇಲ್ಲಿ ಕಳಿಸ್ಬಿಡ್ತಾರೆ.
ಈಗ ಅವ್ರ ಮನೆಯವ್ರು ಬಂದಿದ್ರು, ಮತ್ತೆ ನಾವು ಅಲ್ಲಿ ಮನೆ ಕಟ್ಟಿದ್ದೀವಿ, ಅಲ್ಲಿ ಫುಲ್ ಬೆಟ್ಟದ ಹತ್ರ ಒಂದು ಮನೆ ಕಟ್ಟಿದ್ದೀವಿ. ಅದನ್ನ ಸ್ವಲ್ಪ ಕೆಲಸ ಮಾಡಿಸೋದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದ ಸಲುವಾಗಿ ಅಲ್ಲೇ ಉಳ್ಕೊಂಡ್ರು. ಎಲ್ಲಾರನ್ನೂ ಮಾತಾಡ್ಸೋಣ. ಹಾಂ, ಇವರು ನಮ್ಮ ಅತ್ತೆ ಬಂದು ಎಸ್ಟೇಟಲ್ಲಿ ಕೆಲಸ ಮಾಡೋದು. ಆ ಎಸ್ಟೇಟ್ ಮನೇಲಿ ನಾವು ವಾಸ ಇರೋದು. ಅಲ್ಲಿ ಇದ್ಕೊಂಡೆ ಇವಾಗ ಸ್ವಂತ ಮನೆನ ಬೇರೆ ಕಡೆ ಕಟ್ಟಿದ್ವಿ. ಅದು ಡೆಮಾಲಿಷ್ ಆಗಿದೆ ಅನ್ಕೋತೀನಿ, ಯಾಕೆಂದ್ರೆ ಎಲ್ಲ ಇದಾಗಿದೆ, ವಾಶ್ ಔಟ್ ಆಗೋಗಿದೆ. ಅದನ್ನ ನೋಡ್ಕೊಂಡು ಬರೋಣ ಅಂತ. ಎಸ್ಟೇಟ್ ಮನೇಲಿ ಪಾಡಿ ಅಂತಾರೆ, ಅಲ್ಲಿ ಇದ್ದಿದ್ದು ಅದು ಪೂರ್ತಿ ನೆಲಸಮ ಆಗೋಗಿದೆ. ನಮ್ದು ಮಾತ್ರ ಅಲ್ಲ, ಇಡೀ ಎಲ್ಲ ಹೋಗಿದೆ. ನಮ್ಮ ಮಾವ ಮತ್ತೆ ಅಲ್ಲೇ ಎಸ್ಟೇಟಲ್ಲಿ ಕೆಲಸ ಮಾಡೋದ್ರಿಂದ, ಅವ್ರು ಅಲ್ಲೇ ಕೆಲಸ ಮಾಡೋದ್ರಿಂದ ಕೊಟ್ಟಿದ್ದಾರೆ. ಇನ್ನು 3 ವರ್ಷ ಅದು ಇಲ್ಲ ಅಂತ ಅನ್ಕೋತೀನಿ ಸರ್. ಅದು ಬೆಟ್ಟದ ಮೇಲೆ ಇರೋದು, ಅದು ಹೋಗಿದೆ ಅನ್ಸುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ನಲ್ಲಿ ನಾವು ಇಲ್ಲಿ ಎಸ್ಟೇಟ್ ಅಲ್ಲಿ ಇದ್ದಿದ್ದ ಮನೆಗಳೆಲ್ಲ ಹೊರಟೋಗಿದೆ ಸರ್. ಹರಿಸನ್ಸ್ ಮಲಯಾಳಂ ಲಿಮಿಟೆಡ್ ಅಂತ ಸರ್ ಕಂಪ್ನಿ ಹೆಸರು. ನಮ್ಮ ಅಪ್ಪ ಅಮ್ಮ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ತಾತಜ್ಜಿ ಅಲ್ಲೇ ಇದ್ರು ಸರ್. ಮದುವೆಯಾಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಯುರೋಪಿಂದ ಬಂದ ಸರ್. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕಳಿಸಿದ್ವಿ. ಅವಿದ್ಯೆ ನಮಗೆ ಈ ಥರ ಕೊಟ್ಬಿಡ್ತು ಸರ್. ನನ್ನ ತಮ್ಮನ ಮಗು, ನಮ್ಮ ಅಮ್ಮನ ನಾನು ನೋಡಬೇಕು. ಹೆಂಗಾರ ಇಲ್ಲಿಗೆ ಕಳಿಸಿ ಸರ್, ಹೆಂಗಾರ. ಹೌದು ಸರ್, 2 ವರ್ಷ ಆಗಿತ್ತು ಹೋಗಿ. ಅವ್ನು ಅಲ್ಲೇ ಡ್ಯೂಟಿ ಮಾಡೋದು. ಈಗ 10ನೇ ತಾರೀಕೆ ಟಿಕೆಟ್ ಬುಕ್ ಆಗಿತ್ತು, ಹೋಗ್ಬೇಕಿತ್ತು 10ನೇ ತಾರೀಕಿಗೆ. ನನ್ನ ತಮ್ಮ ಅವನಿಗೆ ಸ್ಪೈನ ಕಾರ್ಡ್ ಕಟ್ಟಾಗಿ ಸೀರಿಯಸ್ ಆಗಿ ಸೀಸ್ ಇಲ್ಲೇ ಹೋಯ್ತಾನೆ ಆಸ್ಪತ್ರೆಯಲ್ಲಿ. ಅವನ್ನ ಸರ್ ನಮಗೆ ತಲುಪಿಸ್ಕೊಡಿ, ನಾವಿಲ್ಲೇ ನೋಡ್ಕೊತೀವಿ ಸರ್. ಅವ್ರು ಬರೋದಕ್ಕೂ ವ್ಯವಸ್ಥೆ. ಹೌದು ಸರ್, ನೆನ್ನೆನೇ ಬರಬೇಕಾಗಿತ್ತು. ನೆನ್ನೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ರಾತ್ರಿ ಫೋನ್ ಮಾಡಿದ್ರು. ನಮ್ಮ ಅಮ್ಮನಿಗೆ ಬೈದೆ, ನಾನು ಬರೋದಿಲ್ಲ ಅಂದರು. ಅಲ್ಲೇ ಸಾಯಿ ಅಂದ್ಬಿಟ್ಟೆ ನಮ್ಮ ಅಮ್ಮನ್ನ. ಅವತ್ತೇ ಮೊನ್ನೆ ನೈಟ್ ಸರ್ ದಿನ ಫೋನ್ ಮಾಡ್ತಿದ್ರು ನಮ್ಗೆ. ನಮ್ಮಮ್ಮ ಹೊಟ್ಟರು ನನ್ ಬಿಟ್ಟು. ನನ್ನ ತಮ್ಮನ ಮಗ, ನನ್ನ ತಮ್ಮನ ಪಾಪನ ಕಾಣಿಸ್ಕೊಡಿ, ಹೆಂಗಾರ ಕರ್ಸಿ ಒಂದ್ಸಲ ನೋಡ್ಕೊತೀನಿ. ನನಗೆ ತಡ್ಕೊಳಕೈತಲ್ಲ. ಪಾಪು ನೋಡ್ಬೇಕು, ಸಿರಿ ನೋಡ್ಬೇಕು ನಾನು. ನಮ್ಮಮ್ಮ ಹೋದ್ರೂ ಪರವಾಗಿಲ್ಲ, ನನ್ನ ತಮ್ಮನ ಪಾಪ ಮುಳ್ಕೋಬೇಕಾಗಿತ್ತು. ಅಯ್ಯೋ, ಅಷ್ಟು ಮುದ್ದಾಗಿದ್ದ ರಂಗಪ್ಪ ತಡ್ಕೊಳಲ್ಲ. ಹೌದು ಸರ್, ಈಗ ಮಾತಾಡಿದೆ. ರಾತ್ರಿ ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಇದೆ, ಇಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಬಿಟ್ಟೈತೆ, ಕಿವಿ ಮೂಗೆಲ್ಲ. ಅವನು ಕೆಸರೊಳಗಿಂದ ಎದ್ದು